ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ರಜತ್ ಪಟಿದಾರ್ಗೆ ಒಲಿದ ಆರ್ಸಿಬಿ ನಾಯಕನ ಸ್ಥಾನ. ಹೌದು, ರಜತ್ ಪಟಿದಾರ್ ಆರ್ಸಿಬಿ ಪರವಾಗಿ ಒಟ್ಟು 24 ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ. ಈ ವೇಳೆ 1 ಶತಕ ಹಾಗೂ 7 ಅರ್ಧ ಶತಕಗಳೊಂದಿಗೆ ಒಟ್ಟಾರೆಯಾಗಿ 799 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದೀಗ ಆರ್ಸಿಬಿ ನಾಯಕತ್ವ ರಜತ್ ಪಟಿದಾರ್ ಅವರಿಗೆ ಒಲಿದಿರುವಂತದ್ದು. ಆರ್ಸಿಬಿ ಅಭಿಮಾನಿಗಳು ಇಷ್ಟು ದಿನ ಕಾಯ್ತಾ ಇದ್ದಂತಹ ದಿನ ಕೊನೆಗೂ ಕೂಡ ಬಂದಿದೆ. ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹೊಸ ನಾಯಕನ ಘೋಷಣೆಯನ್ನ ಮಾಡಲಾಗಿದೆ. ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಈ ಬಾರಿ ರಜತ್ ಪಟಿದಾರ್ ಅವರನ್ನ ಬರೋಬ್ಬರಿ 11 ಕೋಟಿ ರೂಪಾಯಿ ಕೊಟ್ಟು ರಿಟೈನ್ ಮಾಡಿಕೊಂಡಿತ್ತು. ಹೀಗಾಗಿಯೇ ಆರ್ಸಿಬಿ ರಜತ್ ಪಟಿದಾರ್ ಅವರಿಗೆ ನಾಯಕತ್ವವನ್ನ ಕೊಡುವಂತದ್ದು ಉತ್ತಮ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇಷ್ಟು ದಿನ ಕೊಹ್ಲಿ ಅವರೇ ತಂಡವನ್ನ ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಮತ್ತೆ ಪಡೆದುಕೊಳ್ತಾರೆ ಅನ್ನುವಂತಹ ಮಾತು ಕೂಡ ಇತ್ತು. ಆದ್ರೆ ಕೊಹ್ಲಿ ಮತ್ತೆ ನಾಯಕನ ಸ್ಥಾನವನ್ನ ಅಲಂಕರಿಸೋದಿಲ್ಲ. ತನ್ನ ಬದಲಿಗೆ ಫ್ರಾಂಚೈಸಿಯ ಭವಿಷ್ಯದ ದೃಷ್ಟಿಯಿಂದ ಯುವಕರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನುವಂತಹ ಸಲಹೆಯನ್ನ ಕೂಡ ಕೊಟ್ಟಿದ್ರಂತೆ. ಆರ್ಸಿಬಿ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇಬ್ಬರು ಯುವ ಆಟಗಾರರು ಇದ್ರು. ಯಂಗ್ ಬ್ಯಾಟ್ಸ್ಮನ್ ರಜತ್ ಪಟಿದಾರ್ ಹಾಗೂ ಈ ವರ್ಷ ತಂಡವನ್ನ ಸೇರ್ಕೊಂಡಿರುವಂತಹ ಆಲ್ರೌಂಡರ್ ಕೃನಾಲ್ ಪಾಂಡ್ಯ. ಈ ಇಬ್ಬರಲ್ಲಿ ಒಬ್ಬರ ಹೆಗಲಿಗೆ ಆರ್ಸಿಬಿ ನಾಯಕತ್ವದ ಜವಾಬ್ದಾರಿ ಬೀಳುತ್ತೆ ಅಂತ ಕೂಡ ಹೇಳಲಾಗಿತ್ತು. ಕಳೆದ ಸೀಸನ್ ನಲ್ಲಿ ದಕ್ಷಿಣ ಆಫ್ರಿಕಾದ ಫ್ಲಾಪ್ ಡು ಪ್ಲೆಸಿಸ್ ತಂಡದ ಕ್ಯಾಪ್ಟನ್ ಆಗಿದ್ರು. ಮೆಗಾ ಹರಾಜು ಅವಧಿಯಲ್ಲಿ ಆರ್ಸಿಬಿ ಅವರನ್ನ ಕೈಬಿಟ್ಟಿದೆ. ಹೀಗಾಗಿ 2025ರ ಐಪಿಎಲ್ ನಲ್ಲಿ ಆರ್ಸಿಬಿ ಹೊಸ ನಾಯಕ ರಜತ್ ಪಟಿದಾರ್ನೊಂದಿಗೆ ಕಣಕ್ಕೆ ಇಳಿತಾ ಇದೆ. ಅದೇನೇ ಇರಲಿ, ಈ ಬಾರಿ ವಿರಾಟ್ ಕೊಹ್ಲಿಯೇ ತಂಡದ ಕ್ಯಾಪ್ಟನ್ ಎಂದು ಬಿಗ್ತಾ ಇದ್ದಂತಹ ಫ್ಯಾನ್ಸ್ಗೆ ಈ ಸುದ್ದಿ ಕೇಳಿ ಕೊಂಚ ಮಟ್ಟಿಗೆ ಬೇಸರ ಆಗಿರೋದಂತೂ ಸತ್ಯ. ಸದ್ಯಕ್ಕೆ ಆರ್ಸಿಬಿಯ ಹೊಸ ಸಾರಥಿಯಾಗಿ ರಜತ್ ಪಟಿದಾರ್ ಆಯ್ಕೆಯಾಗಿದ್ದು, ಈ ಬಾರಿಯಾದ್ರೂ ಆರ್ಸಿಬಿ ಪುರುಷರ ತಂಡ ಕಪ್ಪನ್ನ ಗೆಲ್ಲಲಿ ಅನ್ನುವಂಥದ್ದು ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಆಶಯ. ನೀವು ಕೂಡ ಆರ್ಸಿಬಿ ತಂಡದ ಫ್ಯಾನ್ ಆಗಿದ್ರೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.